ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಾನು ಎಮ್ ಡಿ ಪಾಟೀಲ ಯುವ ಮಟ್ಟದಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ನಾನು ಇಲ್ಲಿ ರೈತರ ಹೊಲಕ್ಕೆ ಬಂದೇನಿ. ಸ್ವತಃ ಆ ರೈತರನ್ನು ನಾವು ಕೇಳೋಣ, ಯಾವ ರೀತಿ ಈ ಕಬ್ಬಿಗೆ ಉಪಯೋಗ ಮಾಡ್ಯಾರು ಮತ್ತು ಎಷ್ಟು ಡೋಸ್ ಕೊಟ್ಟಾರು, ಈ ಬೆಳೆ ಹೆಂಗೈತೆ ಅಂಥೇಳಿ ಸ್ವತಃ ಅವ್ರ ಬಾಯಿಲೆ ಕೇಳೋನು. ಇದು ನಿಜವಾದ ಇರುವಂಥ ವಿಡಿಯೋ. ಆ ರೈತರನ್ನ ಕೇಳ್ತೇನೆ. ನಮಸ್ಕಾರ ರೀ ರೈತ ಬಾಂಧವ್ರೆ, ನಮಸ್ಕಾರ ರೀ. ತಮ್ಮ ಹೆಸರಿಪ್ಪ? ಬಸವರಾಜ್ ರೀ, ಬಸವರಾಜ್ ಮೆಳನಾರ್ ರೀ. ಹಾಂ, ಈಗ ಒಂದು ಡೋಸ್ ಮಾಡೇನ್ರಿ ನಾನು ಕಮ್ಮಿ ರೀ. ಇದು ಯಾವ ರೀ? ಇದು ಹೂಲ್ ರೀ. ಹೂಲೇನ್ರಿ? ಹುಲಿ ರೈತರು ರೀ. ಹಾಂ, ಈ ಬೆಳೆಗೆ ಕಬ್ಬಿನ ಬೆಳೆ ಮೊದಲು ಹೆಂಗಿತ್ತು, ಏಟಿತ್ತು ರೀ ಇದು? ಸ್ವಲ್ಪ ಕಡದಗಳು ಕುಳಿ ಐತ್ರಿ. ಹ್ಞೂ, ಇನ್ನ ಒಮ್ಮೆ ಗೊಬ್ಬರ ಹಾಕಿಲ್ರಿ, ಇದನ್ನ ಸ್ಪ್ರೇ ಮಾಡೇವ್ರಿ. ರಸಾಯನ ಗೊಬ್ಬರ ಹಾಕಿಲ್ಲ, ಒಟ್ಟ ಹಾಕಿಲ್ಲ. ಒಂದು ಡೋಸ್ ಕೊಟ್ಟಿರಿ? ಒಂದು ಡೋಸ್ ಮಾಡೇನ್ರಿ ಬರೇ. ಹಾಂ, ಈಗ ಒಂದು ಡೋಸ್ ಕೊಟ್ಟು ನೀವು ಎರಡು ದಿವಸ ಆತ್ರಿ? ಈಗ ಒಂದು 20-25 ದಿನ ಆತ್ರಿ. ಆತಲ್ರಿ? ಈಗ ಸದ್ಯ ನೀವು ಕೈಯಾಗ ಹಿಡಿದಿರಲ್ಲ, ಈ ಪಾಕೆಟ್ ಹೆಂಗೆ ಹೊಡೆದ್ರಿ? ಪಾಕೆಟ್ ಇದನ್ನ ಇದಕ್ಕೆ ಬಿಟ್ಟೇವ್ರಿ, ಬಡ್ಡಿಗೆ ಬಿಟ್ಟೇವ್ರಿ. ಹ್ಞೂ ರೀ. ಭಾಳ 2 ಬಾಟ್ಲಿ ಸ್ಪ್ರೇ ಮಾಡೇವ್ರಿ. ಹಾಂ ಹಾಂ ಹಾಂ, ಕಮ್ಮಿ ರೇಟನ್ರಿ. ಹೌದು. ಇವನ್ನ ಕಮ್ಮಿ ಮಾಡಿ ಗೊಬ್ಬರ ಹಾಕಿರ ಇದಕ್ಕಿಂತ ಏನು ಉಪಯೋಗ ಇಲ್ರಿ. ಹಾಂ ಹಾಂ ಹಾಂ, ಈ ಎಣ್ಣೆ ಭಾಳ ಉಪಯೋಗ ಐತ್ರಿ. ಹೌದ್ರಿ? ಈಗ ಬೆಳೆ ಈಗ ನಿಮ್ಮ ಮನುಷ್ಯನ ತಕ್ಕಂತೆ ಬೆಳೆ ಐತೆ ಅಂತಿರು ಇಲ್ಲ ಅಂತಿರು? ನಮ್ಮ ಮನುಷ್ಯನ ತಕ್ಕ ಬೆಳೆ ಆಗೈತ್ರಿ. ಹಾಂ ಹಾಂ, ನಮಗೆ ಗುಣ ಅನ್ಸೈತ್ರಿ. ಗುಣ ಅನ್ಸೈತಲ್ರಿ? ಅನ್ಸೈತ್ರಿ. ಒಟ್ಟು ಇದೇನು ಈಗ ರಾಸಾಯನಿಕ್ಕಿಂತ ಇದು ಅದ್ಭುತ ಬೆಳೆ ಅಂತ ಹೇಳ್ತೀರಿ, ಹೌದ್ರಿ? ನೋಡ್ಬೋದು ಎಲ್ಲ ರೈತ ಬಾಂಧವರು ಈ ಗರಿಗಳನ್ನು ನೋಡ್ಬೇಕು, ಎಷ್ಟು ಮಿದು ಆಗೈತೆ ನೋಡ್ಬೋದು. ಇದು ಈಗ ಗರಿ ಅದು ಹೆಂಗೆ ಆಗ್ಯಾವಂತ್ರಿ? ಭಾಳ ಮಿದು ಆಗೈತ್ರಿ. ಹೌದ್ರಿ? ಅಷ್ಟ ಹಣ್ಣವಾಗಿ ಮಿದು ಆಗೈತ್ರಿ. ಆಗೈತಲ್ರಿ? ಬೆಳೆ ಹೊಡ್ಯಾಕೊಂಡು ಅಷ್ಟು ಚಂದ ಆಕತ್ರಿ. ಹಾಂ ಹಾಂ ಹಾಂ, ಭಾಳ ಮಣ್ಣು ಹೆಂಗೆ ಆಗೈತಂತ್ರಿ? ನೆಲ ಹಣ್ಣು ಮಿದು ಐತ್ರಿ. ನೆಲ ಮಿದು ಆಗೈತಿ. ಹಾಂ ರೀ. ಈಗ ಭಾಳ ಕಟಕ ಬಿರ್ಸ್ ಭೂಮಿ. ಗಳೆ ಹೊಡಿಬೇಕಾದ್ರೆ ಎತ್ತಿಗೆ ಸರಿ ತೊಂದರೆ ಆಗ್ಲಂಗೆ ಹಣ್ಣು ಆಗೈತ್ರಿ. ಹ್ಞೂ ಹ್ಞೂ ಹ್ಞೂ, ಅವನವನು ಹೊಲ ಒಳ್ಳೆ ಮಿದು ಆಕೈತ್ರಿ. ಹೌದಲ್ರಿ? ಈಗ ಬಾಜುಕ ಒಂದು ಗೊಬ್ಬರ ಹಾಕಿದ್ದು, ರಸಾಯನ ಗೊಬ್ಬರ ಹಾಕಿದ್ದು ಹೊಲ ಐತಿ. ಅದಕ್ಕೆ ಇದಕ್ಕೆ ಭಾಳ ಫರಕ್ ಆಗೈತ್ರಿ. ಭಾಳ ಫರಕ್ ಐತಲ್ರಿ? ಫರಕ್ ಐತ್ರಿ. ಈಗ ನಿಮಗೆ ಪಕ್ಕ ಅನಿಸ್ತಲ್ರಿ? ಕಾರೆ ನಮಗೆ 100% ಐತ್ರಿ. ನೋಡ್ಬೋದು ರೈತ ಬಾಂಧವರು, ಇಲ್ಲಿವರೆಗೂ ಇದು ನಮ್ಮ ವಿವಾಮಾರ್ಟ್ ಕಂಪ್ನಿದ ಇಲ್ಲಿವರೆಗೂ ಇಲ್ಲಿ ರಸಾಯನ ಹಾಕಿದಂಥದ್ದು ಐತಿ. ತಾವೆಲ್ಲ ನೋಡ್ಬೋದು, ಎಲ್ಲ ಈಗ ಒಣಗಾಕತ್ತೈತಿ. ಈ ಪೂರ ಈ ವಿಡಿಯೋ ನೋಡ್ಬೇಕು. ಈ ಪ್ಲಾಟಿಗೆ ರಸಾಯನ ಗೊಬ್ಬರವನ್ನು ಹಾಕ್ಯಾರು. ಇದು ನಮ್ಮದು ವಿವಾಮಾರ್ಟ್ ಕಂಪ್ನಿಯಿಂದ ಹಾಕಿದಂಥ ನಮ್ಮ ಬಸವರಾಜ್ ಮೆಳನ್ನವ್ರು ಸಾಕಿನ ಹೂಲಿ. ಇವರು ಪಾಪೊಬ್ಬರು ಹೊಲ ಮಾಡ್ಯಾರು. ಅಗದಿ ಅವ್ರಿಗೆ ಗೊಬ್ಬರ ತಂದು ಹಾಕುವಂಥ ಒಂದು ಕೆಪಾಸಿಟಿ ಸಹಿತ ಅವ್ರಿಗೆ ಇಲ್ಲದಂಥ ಸ್ಥಿತಿ ಒಳಗೆ ಇವ್ರ ಬೆಳೆ ಒಂದು ಎಲ್ಲ ಇಡೀ ಪ್ಲಾಟ ನೋಡ್ಬೋದು. ಇಡೀ ಎಷ್ಟು ಎಕರೆ ಆಕತ್ರಿ ಇದು ಬಸಣ್ಣರೇ? 1.5 ಎಕರೆ ಆಕೈತಿ. 1.5 ಎಕರೆ? 1.5 ಎಕರೆ ಹೊಲ ರೀ. ಹಾಂ, ಇದು 1.5 ಎಕರೆ ಪ್ಲಾಟು. ಮುಂದೆ ಈಗ ಅಲ್ಲೊಂದು ನಿಮ್ಮದು ಪ್ಲಾಟ್ ಐತಲ್ಲ, ಅದಕ್ಕೆ ರಸಾಯನ ಹಾಕಿರಿ? ರಸಾಯನ ಹಾಕಿತ್ತು. ರಸಾಯನ ಗೊಬ್ಬರ ಹಾಕಿರಿ? ಇದನ್ನ ಮಾಡಿದ್ದಲ್ರಿ, ರಸಾಯನ ಹಾಕಿದ್ದು. ಅದಕ್ಕೆ ಆ ತೋಟ ಬೇರೆ ಐತ್ರಿ, ಇದು ತೋಟ ಬೇರೆ. ಅದು ಏನಾಗೈತ್ರಿ? ಈಗ ಅದು ಒಣಗೈತ್ರಿ. ಒಣಗೈತಲ್ರಿ? ತಾವು ನೋಡ್ಬೋದು, ಆ ಶೆಡ್ಡಿನ ಹಚ್ಚ ಕಡೆ ಒಣಗೈತೆ. ಅದು ರಸಾಯನ ಗೊಬ್ಬರ ಹಾಕಿದ್ದು ಒಣಗೈತಿ. ಈ ನಮ್ಮ ಬೆಳೆಯನ್ನು ನೋಡ್ಬೇಕು, ಬಡ್ಡೆಗಿಂದ ತಾಕತ್ತಿನಿಂದ ಎದ್ದೈತಿ ನೋಡ್ಬೋದು. ಎಲ್ಲ ರೈತ ಬಾಂಧವರು ನೋಡ್ಬೋದು, ಇಡೀ ಪ್ಲಾಟನ್ನು ನೋಡ್ಬೋದು. ಒಂದು ಪೂರ ಹೌದು ತಾಕತ್ತಿನಿಂದ ಕಳದಿಂದ ಎದ್ದೈತಿ. ಇದು ಎಲ್ಲ ಇಡೀ ಒಂದು ಹೊಲ ತುಂಬ ನೀವು ನೋಡ್ಬೋದು, ಒಂದು ಕಬ್ಬಿನ ತೋಟವನ್ನು. ಅದಕ್ಕೆ ನಾವು ಏನಂತೇವೆ ಅಂದ್ರೆ, ಇಡೀ ರೈತ ಬಾಂಧವರಿಗೆ ರಸಾಯನವನ್ನು ಬಂದ್ ಮಾಡಿರಿ. ಈ ರಸಾಯನವನ್ನು ಬಂದ್ ಮಾಡಿ ಪ್ಯೂರ್ ವಿವಾಮಾರ್ಟ್ ಕಂಪ್ನಿ ಆರ್ಗ್ಯಾನಿಕ್ ಯೂಸ್ ಮಾಡಿದರೆ ನಿಮ್ಮ ಬೆಳೆ ಕಡಿಮೆ ಖರ್ಚಿನಾಗ ಹೆಚ್ಚು ಇಳುವರಿ ಬರ್ತೈತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಇಡೀ ಎಲ್ಲ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ಕೊತೀನಿ. ಎಷ್ಟೋ ಜನ ರೈತರು ಏನಂತಾರಂದರೆ, ಈ ಆರ್ಗ್ಯಾನಿಕ್ದಿಂದ ಬರುವುದಿಲ್ಲ ಅಂತಾರೆ. ಬಂದದ್ದ ಈಗ ಸ್ವತಃ ನಾವು ವಿಡಿಯೋ ಮಾಡ್ತಾಯಿದ್ದೇವೆ. ಸ್ವತಃ ನಮ್ಮ ರೈತ ಬಾಂಧವರು ಕೂಡ ಅವ್ರು ನೋಡ್ಯಾರು. ಆ ಒಂದು ಖುಷಿಯಾಗ ಆ ಒಂದು ಮಗು ಸಹಿತ ಈ ಒಂದು ಬಾಟ್ಲಿಯನ್ನು ಹಿಡ್ಕೊಂಡು ಈ ಬೆಳೆ ಒಳಗೆ ಖುಷಿ ಪಡಾಕತ್ತೈತಿ. ತಾವೆಲ್ಲ ನೋಡ್ಬೋದು. ಎಲ್ಲ ರೈತ ಬಾಂಧವರಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೋತೇನೆ, ಈ ಒಂದು ಬೆಳೆಯನ್ನು, ಈ ಏನೋ ಒಂದು ಕಬ್ಬಿನ ಬೆಳೆ ಐತಲ್ಲ, ಇದೇ ರೀತಿ ತಾವು ಕೂಡ ಒಂದು ಬೆಳೆ ಬೆಳೆದು ಈ ಒಂದು ಔಷಧಗಳನ್ನು ಉಪಯೋಗ ಮಾಡಿದರೆ ಭೂಮಿ ಉಳಿತೈತಿ, ಮಣ್ಣು ಉಳಿತೈತಿ, ಮತ್ತು ಯಾವುದೇ ಥರದ ರೋಗ ಬರುವುದಿಲ್ಲ. ಅದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ತೇನೆ, ರಸಾಯನವನ್ನು ಬಂದ್ ಮಾಡಿರಿ.
ಯಾಕಂದರೆ ಮನುಷ್ಯರಿಗೆ ದನಕರಕ್ಕೆ ರೋಗ ಬರತೈತಿ ರಾಸಾಯನಿಕ ಗೊಬ್ಬರದಿಂದ, ಕೆಮಿಕಲ್ ಇರೋದ್ರಿಂದ. ಇನ್ನು ಕೆಮಿಕಲ್ ಮುಕ್ತ ಸಾವಯವ ಕೃಷಿಯನ್ನು ನೀವು ಮಾಡಿಕೊಂಡು ನೀವು ಉದ್ಧಾರ ಆಗಿ ಸುಖಿ ಆಗಬೇಕು ಅನ್ನೋದೇ ನನ್ನದೊಂದು ಉದ್ದೇಶ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾಹಿತಿ ಕೊಟ್ಟದಕ್ಕಾಗಿ ಬಸವಣ್ಣರ ನಿಮಗೆ ನಮಸ್ಕಾರ, ಧನ್ಯವಾದಗಳು.